ಸೊ ನಮಸ್ಕಾರ ಸ್ನೇಹಿತರೆ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಸೊ SSC ಕಡೆಯಿಂದ ಒಂದು ಬೃಹತ್ ನೇಮಕಾತಿ ಕರೆದಿದ್ದಾರೆ 2024ಕ್ಕೆ. ಸೊ 17,727 ಹುದ್ದೆಗಳಿಗೆ. ಸೊ ಆನ್ಲೈನ್ ಅಪ್ಲಿಕೇಶನ್. ಸೊ ಡೇಟ್ ಏನಿದೆ, ಶೆಡ್ಯೂಲ್ ಏನಿದೆ, ಸಿಲೆಬಸ್ ಏನಿದೆ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಂಬಿಡಿ. ನನ್ನ ಚಾನಲ್ ಬಂದು ಕನ್ನಡ ಮಾಧ್ಯಮ ವಿದ್ಯಮಾನ, ನಮ್ಮ ಕನ್ನಡ ಶಾಲೆ ನಮ್ಮ ಹೆಮ್ಮೆ. ಸೊ ನೋಡ್ಬೋದು. ಸೊ ಟು ಬಿ ಅಪ್ಡೇಟೆಡ್ ಅದೇ ವೆಬ್ಸೈಟ್ ನೋಡ್ಬೇಕು. ನಾನು ಪ್ರತಿಯೊಂದು ಕಮೆಂಟಲ್ಲಿ ಅದೇ ಹೇಳ್ತಿರ್ತೀನಿ. ಸೊ ನೀವು ಕಂಟಿನ್ಯೂ ಅಪ್ಡೇಟ್ ಆಗಬೇಕು. ಯಾವುದೇ ಒಂದು ನೋಟಿಫಿಕೇಶನ್ ಇಲ್ಲ ಪೋಸ್ಟ್ ಬಗ್ಗೆ ಅಂದರೆ ವೆಬ್ಸೈಟ್ ಕಂಟಿನ್ಯೂ ಚೆಕ್ ಮಾಡಲೇಬೇಕು. ಸೊ ಮತ್ತೆ ಕೆಲವರು ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಿದ್ರು, ಇಲ್ಲ ನೀವು ಮೊನ್ನೆ ಅಗ್ನಿಶಾಮಕ ದಳದ್ದು ಡೇಟ್ ಹೇಳಿಲ್ಲ, ಇನ್ನೂ ಬಿಟ್ಟಿಲ್ಲ ಅಂತೇಳಿ. ನಾನು ವಿಡಿಯೋದಲ್ಲೇ ಹೇಳಿದ್ದೆ. ಸೊ ಇನ್ನೂ ಟೆಂಟೇಟಿವ್ ಡೇಟ್ ಕೂಡ ಬಂದಿಲ್ಲ ಅಪ್ಲಿಕೇಶನ್ದು, ಇವಾಗ ಅಪ್ರೂವ್ ಆಗಿದೆ, ಬಿಡ್ತಾರೆ ಅಂತ ಹೇಳಿ. ಸೊ ಅದೋಗ್ಲಿ ಇದು ನೋಡೋದಾದರೆ SSC ಕಡೆಯಿಂದ CGL. ಸೊ SSC CGL ಎಕ್ಸಾಮ್ ನೋಡ್ಬೋದು ಇದು. ಸೊ CGL ಅಂದರೆ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2024 ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಇದು. ಸೊ ಸಬ್ಮಿಷನ್ ಆನ್ಲೈನ್ ಅಪ್ಲಿಕೇಶನು 24/6/2024 24/7/2024 ತನಕ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಡೇಟ್ ಬಂದು 24/7/2024. ಸೊ ಫೀ ಪೇಮೆಂಟು ಒಂದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವು. ಮತ್ತು ಇದು ಈ ಡೇಟ್ಸ್ ಬಂದುಬಿಟ್ಟು ಕರೆಕ್ಷನ್ ವಿಂಡೋ. ನೀವೇನೋ ಅಪ್ಲಿಕೇಶನ್ ಹಾಕಿದ್ರೆ ತಪ್ಪು ಮಾಡಿದರೆ ಸೊ ಈ ಡೇಟ್ ದಿನ ನೀವು ಕರೆಕ್ಷನ್ ಮಾಡ್ಬೋದು. ಸೊ ಫಸ್ಟ್ ಇಯರ್ ಎಕ್ಸಾಮ್ ಅಂದರೆ CBT ಇರುತ್ತೆ. ಸೊ ಅದು ಸೆಪ್ಟೆಂಬರ್ ಇಲ್ಲ ಅಕ್ಟೋಬರಲ್ಲಿ ಇರುತ್ತೆ ಅಂಥೇಳಿ. ಟೆಂಟೇಟಿವ್ ಮುಂದೆ ಹೋಗ್ಬೋದು. ಮತ್ತು ಟೆಂಟೇಟಿವ್ ಟೈರ್ 2 ಇದರಲ್ಲಿ ನೀವೇನಾದರೂ ಕ್ವಾಲಿಫೈ ಆದರೆ ಟೆಂಟೇಟಿವ್ ಲೈಕ್ ಟೈರ್ 2 ಅಲ್ಲಿ ಡಿಸೆಂಬರಲ್ಲಿ ಇರುತ್ತೆ ಅಂಥೇಳಿ ಕೊಟ್ಟಿದ್ದಾರೆ. ಸೊ ಇಷ್ಟು ನೋಡ್ಬೋದು. ಮತ್ತು ಇಲ್ಲಿ ನೋಡ್ಬೋದು ಯಾವ್ಯಾವ ಪೋಸ್ಟ್ ಅಂಥೇಳಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಬಂದುಬಿಟ್ಟು ಸೊ ಇಲ್ಲಿ ನೋಡ್ಬೋದು ಎಲ್ಲ ಅಸಿಸ್ಟೆಂಟ್ ಆಫೀಸ್ ಸೆಕ್ಷನು ಇಲ್ಲ ಇನ್ಸ್ಪೆಕ್ಟರ್ ಸೆಕ್ಷನು. ಸೊ ಇದೆಲ್ಲ ಕಮ್ ಸೆಂಟರ್ ಗ್ರೂಪ್ ಬಿ. ಸೊ ಇಲ್ಲಿವರೆಗೂ ಗ್ರೂಪ್ ಬಿ ಇದೆ. ಸೊ ಫಸ್ಟಾಗಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರು. ಸೊ ಆಮೇಲೆ ಇಲ್ಲಿ ನೀವು ಯಾವ ಡಿಪಾರ್ಟ್ಮೆಂಟು ಇಲ್ಲ ಯಾವ ಬ್ಯೂರೋ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ದು ಟೋಟಲ್ಲು 7 ಡಿಪಾರ್ಟ್ಮೆಂಟಲ್ಲಿದೆ. ಸೊ ನೋಡ್ಬೋದು ಡಿಪಾರ್ಟ್ಮೆಂಟ್ಗಳಲ್ಲಿ ನೀವು ಇಲ್ಲಿ ಈ ಸೈಡ್ ಡಿಪಾರ್ಟ್ಮೆಂಟ್ಸ್ ನೋಡ್ಬೋದು. ಇಲ್ಲಿ ನೀವು ಪೋಸ್ಟ್ ನೇಮ್ ನೋಡ್ಬೋದು. ಮತ್ತು ಅಪ್ ಫ್ರಮ್ 8 ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ 8 ಇದೆ, 9 ಇನ್ಸ್ಪೆಕ್ಟರ್ ಇದೆ. ಸೊ ನೋಡ್ಬೋದು. ಸೊ ಟೋಟಲ್ 15 ನಿಮಗೆ ಪೋಸ್ಟ್ ಬಿಟ್ಟಿದ್ದಾರೆ ಫಸ್ಟಲ್ಲಿ ಪೇ ಸ್ಕೇಲಲ್ಲಿ. ಸೊ ಸೆಕೆಂಡ್ ಪೇ ಸ್ಕೇಲಲ್ಲಿ ನೀವು ನೋಡೋದಾದರೆ ಪೇ ಸ್ಕೇಲ್ ಕಮ್ಮಿ ಇದೆ, ಅದು ಲೆವೆಲ್ 6 ಇದೆ. ಸೊ ಇಲ್ಲಿ ನೋಡ್ಬೋದು ಲೆವೆಲ್ 6, ಇದು ಲೆವೆಲ್ 7 ಇದೆ. ಸೊ ಇದರಲ್ಲಿ ನೋಡೋದಾದರೆ ನೀವು ಇಲ್ಲಿ ನೋಡ್ಬೋದು ಪೋಸ್ಟು ಮತ್ತು ಯಾವ ಡಿಪಾರ್ಟ್ಮೆಂಟ್ ಅಂತೇಳಿ. ಇವೆಲ್ಲ ಗ್ರೂಪ್ ಬಿ ಪೋಸ್ಟು. ಥರ್ಡ್ ಒಂದು ಪೇ ಸ್ಕೇಲ್ 5 ಇದೆ, ಲೆವೆಲ್ 5. ಸೊ ಇದು ಕಮ್ಮಿ ಇರುತ್ತೆ. ಸೊ ಇದರಲ್ಲಿ ನೋಡ್ಬೋದು ಆಡಿಟರು ಅಕೌಂಟೆಂಟ್ ಇದೆ. ಸೊ ಆಡಿಟರ್ ಅಕೌಂಟೆಂಟು ಇಲ್ಲಿ ಗ್ರೂಪ್ ನಿಮ್ಮ ಡಿಪಾರ್ಟ್ಮೆಂಟ್ಸ್ ಇದೆ. ಸೊ ಲಾಸ್ಟ್ ಬಂದು ಪೇ ಸ್ಕೇಲ್ ಲೆವೆಲ್ 4ಅಲ್ಲಿದೆ. ಇದು ಅದಕ್ಕಿಂತ ಕಮ್ಮಿ. ಸೊ ಇದರಲ್ಲೂ ಕೂಡ ನೋಡ್ಬೋದು ನೀವು ನಿಮ್ಮದು ಬೇಕಾಗಿರೋ ಜಾಬ್ಸು ಮತ್ತು ಡಿಪಾರ್ಟ್ಮೆಂಟ್ಸು. ಸೊ ಪಾಸ್ ಮಾಡಿಕೊಂಡು ನೋಡ್ಬೋದು ನೀವು ಬೇಕಾದರೆ. ನಾನು ಪ್ರಿಫರ್ ಮಾಡೋದು ವೆಬ್ಸೈಟ್ ಹೋಗಿ ನೀವು ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿ ಅಲ್ಲೇ ನೋಡಿರಿ. ಸೊ ಮತ್ತು ವೇಕೆನ್ಸೀಸ್ ರಿಸರ್ವೇಷನ್ಸ್ ಇದು ಹೇಳಿದ್ದಾರೆ ಅಷ್ಟೇ, ಇಷ್ಟು ಖಾಲಿ ಇದೆ. ಸೊ ಟೆಂಟೇಟಿವ್ ಅದು ಕೂಡ. ಸೊ ಇಲ್ಲಿ ನೋಡ್ಬೋದು ನೀವು ನ್ಯಾಷನಾಲಿಟಿ ಸಿಟಿಸನ್ಶಿಪ್ಪು ಎಲ್ಲ ಕಾಮನ್ ಇರುತ್ತೆ, ಅದೇ ನ್ಯೂಸ್ ಇಲ್ಲ. ಸೊ ಹೇಳಕ್ಕೆ ಹೋಗಂಗಿಲ್ಲ ನಾನು. ಸೊ ಏಜ್ ಲಿಮಿಟ್ ನೋಡೋದಾದರೆ ಸೊ ನೋಡ್ಬೋದು ನೀವು 18 to 27 ಇದೆ. ಸೊ ಇಲ್ಲಿ ರಿಲ್ಯಾಕ್ಸೇಷನ್ ಇದೆ. ನೀವು ಇಲ್ಲಿ ಬೇರೆ ಬೇರೆ ಪೋಸ್ಟಿಗೆ ಬೇರೆ ಬೇರೆ ಏಜ್ ಲಿಮಿಟ್ ಇದೆ. ಸೊ ರಿಲ್ಯಾಕ್ಸೇಷನ್ ಬಂದು SC/ST 5 years, OBC. ಸೊ ಮತ್ತು ಇಲ್ಲಿ ಏನಿದೆ ನಿಮಗೆ ಇಲ್ಲಿದೆ ನೋಡಿ PWBD ಫಿಸಿಕಲ್ ಡಿಸಬಿಲಿಟೀಸ್ ವಿತ್ ಬೆಂಚ್ ಮಾರ್ಕ್ ಇದೆ. ಬೆಂಚ್ ಮಾರ್ಕ್ ಏನೇನಿದೆ ಅಂಥೇಳಿ ನೀವು ಜಾಸ್ತಿ ನೋಟಿಫಿಕೇಷನ್ ಓದಿದರೆ ಗೊತ್ತಾಗಿರುತ್ತೆ. ಸೊ ಮತ್ತು ಹೆಚ್ಚುವರಿ ಏಜ್ ರಿಲ್ಯಾಕ್ಸೇಷನ್, ನೀವು ಗೌರ್ಮೆಂಟ್ ಸರ್ವೆಂಟು ಇಲ್ಲ ವಿಡೋ ಅಥವಾ ಡಿವೋರ್ಸ್ ಅಡಿದ್ರೆ ಸೊ ಬೇಕಿದ್ರೆ ಇದು ನೋಡ್ಬೋದು ನೀವು. ಸೊ ಇದೇನಷ್ಟು ನೆಸೆಸಿಟಿ ಇಲ್ಲ, ಬಟ್ ಇದರಲ್ಲಿ ಫೋಟೋ ನಿಮ್ಮದು ಪ್ರೀವಿಯಸ್ ಫೋಟೋ ಹಾಕೋದಿಲ್ಲ, ಅದು ಕೂಡ ಹೇಳಿರ್ತೀನಿ ನಾನು. ಸೊ ಅದೇ ಅಪ್ಲಿಕೇಶನ್ ಹಾಕೋ ಮುಂದೆ ನೀವು ಎಲ್ಲ ಅನೆಕ್ಸಸ್ನ ಚೆನ್ನಾಗಿ ಓದ್ಕೊಂಡ್ಬಿಡ್ಬೇಕು. ಸೊ ಇಲ್ಲಿದೆ ನೋಡಿ ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ನು ಫಾರ್ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್, ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ವಿತ್ ಅಟ್ಲೀಸ್ಟ್ 60% ಮಾರ್ಕ್ ಇನ್ ಮ್ಯಾಥಮೆಟಿಕ್ಸ್ ಎಟ್ 12th ಸ್ಟ್ಯಾಂಡರ್ಡ್. ಸೊ 12th ಸ್ಟ್ಯಾಂಡರ್ಡ್ ನಿಮ್ದು ಏನಿದೆ ಅದರಲ್ಲಿ 60% ಮ್ಯಾಥ್ಸಲ್ಲಿರಬೇಕು, ಪ್ಲಸ್ ನಿಮ್ಮದು ಯಾವುದಾದ್ರೂ ಒಂದು ಡಿಗ್ರಿ ಇರಬೇಕು. ಸೊ ಇದಿದೆ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಗೆ.
ಸೊ ಸ್ಟ್ಯಾಟಿಸ್ಟಿಕಲ್ ಮತ್ತೆ ನೋಡ್ಬೋದು ನೀವು, ಇಲ್ಲಿದೆ ನೋಡಿ, ಬ್ಯಾಚುಲರ್ಸ್ ಡಿಗ್ರಿ ವಿತ್ ಎನಿ ಸಬ್ಜೆಕ್ಟ್ ವಿತ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಒಂದು ಇದು ಇರಬೇಕು ಸ್ಟ್ಯಾಟಿಸ್ಟಿಕ್ಸ್, ಅದು ಇರಲಿಲ್ಲ ಅಂದರೆ ಮ್ಯಾಥಮೆಟಿಕ್ಸ್ ಬಲ್ಲಿದ್ರೆ ನಡೆಯುತ್ತೆ, ಯಾಕಂದರೆ ಇಲ್ಲಿ ಆರ್ ಅಂತ ಕೊಟ್ಟಿದ್ದಾರೆ ನೋಡ್ಬೋದು. ಮತ್ತು ಸ್ಟ್ಯಾಟಿಸ್ಟಿಕಲ್ ಇನ್ವಿಜಿಲೇಟರ್ ಗ್ರೇಡ್ 2 ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ವಿತ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಸ್ ಒನ್ ಆಫ್ ದ ಸಬ್ಜೆಕ್ಟ್ಸ್. ಅಂದರೆ ಒಂದು ನಿಮಗೆ ಇದು ಇದ್ದರೆ, ಫಾರ್ ಎಕ್ಸಾಂಪಲ್ ನಿಮ್ಮದು ಯಾವುದಾದ್ರೂ ಒಂದು ಡಿಗ್ರಿ, ಫಾರ್ ಎಕ್ಸಾಂಪಲ್ BSc ಅವ್ರಿಗೆ ಇದು ಬರೋಂಗಿಲ್ಲ, ಯಾಕಂದರೆ ನಿಮ್ಮದು ಸ್ಟ್ಯಾಟಿಸ್ಟಿಕ್ಸ್ ಆಗಿ ಒಂದು ಸಬ್ಜೆಕ್ಟ್ ಇರೋಂಗಿಲ್ಲ. ಸೊ ಆ ಥರ ಕೊಟ್ಟಿದ್ದಾರೆ. ಸೊ ರಿಸರ್ಚ್ ಅಸಿಸ್ಟೆಂಟ್ ಇನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ NHRCಯಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಷ್ಟೇ. ಡಿಸೈರೇಬಲ್ ಏನಿದೆ ಅಂದರೆ ಮಿನಿಮಮ್ 1 year ರಿಸರ್ಚ್ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು ಅಂತೇಳಿ ಡಿಸೈರೇಬಲ್. ಸೊ ಡಿಸೈರೇಬಲ್ ಅಂದರೆ ನಿಮಗೆ ಇದ್ರೂ ನಡೆಯುತ್ತೆ, ಇರಲಿಲ್ಲ ಅಂದರೂ ನಡೆಯುತ್ತೆ, ಬಟ್ ಯಾರಿಗಿರುತ್ತೆ ಅವರಿಗೆ ಮೊದಲ ಆದ್ಯತೆ. ಸೊ ಡಿಗ್ರಿ ಇನ್ ಲಾ ಆರ್ ಹ್ಯೂಮನ್ ರೈಟ್ಸ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇದು ಸೆಕೆಂಡ್ ಇದೆ. ಸೊ ಫಾರ್ ಅದರ್ ಪೋಸ್ಟು ಬ್ಯಾಚುಲರ್ಸ್ ಡಿಗ್ರಿ ಅಷ್ಟೇ ಇದೆ. ಮತ್ತು ನಿಮ್ಮದು ಮಾರ್ಕ್ಸ್ ರಿಸಲ್ಟ್ ಏನಿರುತ್ತೆ ಅದು ಈ ಡೇಟ್ ಒಳಗಡೆ ಇರಬೇಕು, ಅದು ಲಾಸ್ಟ್ ಪೇಜಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾನೆ. ಸೊ ಅಥವಾ ಇದು ಅಕಸ್ಮಾತ್ ಪೋಸ್ಟ್ಪೋನ್ ಆದರೆ ನೋಟಿಫಿಕೇಶನ್ ಅಪ್ಲಿಕೇಶನ್ ಡೇಟ್ ಇನ್ನೂ ಎಕ್ಸ್ಟೆಂಡ್ ಆದರೆ ಅದರಲ್ಲಿ ಏನು ಕೊಟ್ಟಿರ್ತಾರೆ, ಸೊ ಅದೇ ಕೊನೆಯ ದಿನವಾಗಿರುತ್ತೆ. ಸೊ ಇದೆ ಇಲ್ಲಿ ಕೊಟ್ಟಿದ್ದಾರೆ, ಜಾಸ್ತಿ ಇದ್ದರೆ ಓದ್ಬೋದು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇದೆ. ಸೊ ಫೋಟೋಗ್ರಾಫ್ ಬಂದು ಇಷ್ಟು ದಿನ ಹಳೇದು, ಆಲ್ರೆಡಿ ನಿಮ್ಮ ಹತ್ರ ಇರೋ ಫೋಟೋ ಅಪ್ಲೋಡ್ ಮಾಡ್ತಿದ್ರಿ. ಇವಾಗ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲಿ ನಿಮ್ಮದು ಫೋಟೋ ಕ್ಯಾಪ್ಚರ್ ಮಾಡೋ ಆಪ್ಷನ್ ಕೊಡ್ತಾರೆ. ಸೊ ಕ್ಯಾಪ್ಚರೇ ಮಾಡಬೇಕು ನೀವು. ಹಳೆ ಫೋಟೋ ಹಾಕಿದರೆ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ, ಅದು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಅದೇ ಚೆನ್ನಾಗಿ ಲೈಟಿಂಗ್ ಇದ್ದರೆ ನೋಡಬೇಕು. ಕ್ಯಾಪು, ಹ್ಯಾಟು, ಗಾಗಲ್ಸು ಅವೇನೂ ಹಾಕ್ಕೋಬಾರ್ದು. ಸೊ ಜಾಸ್ತಿ ಹೆಚ್ಚಿನ ಇನ್ಫಾರ್ಮೇಷನ್ ಮತ್ತೆ ನೋಡ್ಬೋದು ನೀವು. ಸೊ ಇಲ್ಲಿ ಕೊಟ್ಟಿದ್ದಾರೆ ಯಾವ ಸೈಜಲ್ಲಿ ಇರಬೇಕಂದ್ರೆ ನಾರ್ಮಲ್ ನೀವು ಅಲ್ಲಿ ನೋಡೇ ತೆಗಿಬೇಕು. ಸೊ ಕ್ಯಾಪು ನಾನು ಆವಾಗಲೇ ಹೇಳಿದಾಗೆ ಮಾಸ್ಕು, ಗಾಗಲ್ಸು, ಸ್ಪೆಕ್ಟಿಕಲ್ಸು ಯಾವುದೂ ಇರಬಾರ್ದು. ನಿಮ್ಮ ನಂಬರ್ ಇದ್ರೂ ಸ್ಪೆಕ್ಟಿಕಲ್ಸ್ ತೆಗೆದಿಟ್ಟು ಫೋಟೋ ತೆಗೋಬೇಕು, ಇಲ್ಲಾಂದರೆ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ. ಸೊ ಫೀ ನೋಡೋದಾದರೆ ಅಪ್ಲಿಕೇಶನು ಎಲ್ರಿಗೆ 100 rupees ಅಷ್ಟೇ ಚಾರ್ಜ್ ಆಗುತ್ತೆ. ಮತ್ತು ಇದರಲ್ಲಿ ವುಮನ್ಸು, SC, ST, ಸೊ ಇಲ್ಲಿ ಹೇಳಿದೆ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಅವ್ರಿಗೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಎಲ್ರಿಗೂ ಫ್ರೀ ಫೀ ಎಕ್ಸೆಂಪ್ಷನ್ ಇರುತ್ತೆ, ಅಂದರೆ ಅವರಿಗೆ ಫ್ರೀ ಇರುತ್ತೆ. ಸೊ ಇದು ಪೇಮೆಂಟ್ಸ್ ಮೆಥಡು ಭೀಮ್ UPI, ನೆಟ್ ಬ್ಯಾಂಕಿಂಗು, ಮಾಸ್ಟರ್ ಕಾರ್ಡು, ಮೈಸೋ ಅವ್ರ ರೂಪೇ ಡೆಬಿಟ್ ಕಾರ್ಡ್ಸ್ ಎಲ್ಲರಿಂದ ಪೇ ಮಾಡ್ಬೋದು. ಸೊ ಆವಾಗಲೇ ಲಾಸ್ಟ್ ಡೇಟ್ ಹೇಳಿದೆ. ಸೊ ಅಪ್ಲಿಕೇಶನ್ ಕರೆಕ್ಷನ್ ಕೂಡ ಆವಾಗಲೇ ನಾನು ಹೇಳಿದ್ದೀನಿ. ಸೊ ಇವಾಗ ನೀವು ಹೋಗಿ ಈ ಎಕ್ಸಾಮ್ ಸೆಂಟರ್ ಅಲ್ಲಿ ಕರ್ನಾಟಕ, ಮೇನ್ಲಿ ಕರ್ನಾಟಕ ವಿಡಿಯೋ ನೋಡೋದ್ರಿಂದ ಇಲ್ಲಿ KKR ರೀಜನ್ ಬರುತ್ತೆ. ನಿಮ್ಮದು KKR ಅಂದರೆ ಕರ್ನಾಟಕ ಕೇರಳ ರೀಜನ್ ಅಂತ ಹೇಳಿ. ಸೊ ಇದರಲ್ಲಿ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮ್ಯಾಂಗ್ಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಸೊ ನಮ್ಮದು 8 ಸೆಂಟರ್ಸ್ ಕರ್ನಾಟಕದಲ್ಲಿದೆ. ನಿಮ್ಗೆ ಅಕಸ್ಮಾತ್ ಕೇರಳ ನಿಯರ್ ಆಗ್ತಿದ್ರೆ ಸೊ ಎರ್ನಾಕುಲಂ, ಕೊಲ್ಲಂ, ಕೊಟ್ಟಾಯಂ, ಕಾಜಿಗೋಡೆ, ತ್ರಿಶೂರ್ ಮತ್ತು ತಿರುವನಂತಪುರಂ. ಸೊ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ನ ಅಲ್ಲ ಅಂದರೆ ಆ ಸೆಂಟ್ರಲ್ ಅದು ತೊಗೊಂಡು ನೀವು ಬರೀಬೋದು. ಸೊ ಎಕ್ಸಾಮಿನೇಷನ್ ಸ್ಕೀಮ್ ನೋಡ್ಬೋದು ನೀವು. ಟೈರ್ 1 ಆ್ಯಂಡ್ ಟೈರ್ 2 ಇರುತ್ತೆ, ಅದು ಆವಾಗಲೇ ನಾನು ಹೇಳಿದೆ. ಸೊ ಇಲ್ಲಿ ನೋಡೋದಾದರೆ ಟೈರ್ 1 ಎಕ್ಸಾಮಿನೇಷನಲ್ಲಿ ಏನಿರುತ್ತೆ ನಿಮಗೆ ಅಂದರೆ ಟೋಟಲ್ಲು 100 ಕ್ವೆಶನ್ಸ್ ಇರುತ್ತೆ. ಸೊ ಮಾರ್ಕ್ಸ್ ನಂಬರ್ 200 ಇರುತ್ತೆ. ಸೊ 1 ಅವರಲ್ಲೇ ಬರೀಬೇಕು ನೀವು 100 ಕ್ವೆಶನ್ಸು. ಸೊ ಅಕಸ್ಮಾತ್ ನಿಮಗೆ ಸ್ಕ್ರೈಬ್ ಬೇಕಿದ್ರೆ ನೀವು 1 hour 20 minutes ಅದು ಬೇಕಿದ್ದರೆ ಅಲ್ಲಿ ಕೇಳ್ತಾರೆ ನಿಮಗೆ. ಸೊ ಅದರಲ್ಲಿ ಟೈರ್ 1 ಏನಿರುತ್ತೆ, ಸಬ್ಜೆಕ್ಟ್ 1 ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಇರುತ್ತೆ, ಮತ್ತು ಲಾಸ್ಟ್ಲಿ ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಇರುತ್ತೆ. ಇಷ್ಟು ಟೈರ್ 1. ಸೊ ಟೈರ್ 2 ನೋಡೋದಾದರೆ ನೀವು ಅದರಲ್ಲಿ ಸೆಕ್ಷನ್ 3 ಬರುತ್ತೆ. ಸೊ ಸೆಕ್ಷನ್ 1ನಲ್ಲಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ರೀಸನಿಂಗ್ ಇರುತ್ತೆ. ಸೊ ಸೆಕ್ಷನ್ 2ಅಲ್ಲಿ ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಆ್ಯಂಡ್ ಜನರಲ್ ಅವೇರ್ನೆಸ್ ಇರುತ್ತೆ. ಸೆಕ್ಷನ್ 3ಅಲ್ಲಿ ಕಂಪ್ಯೂಟರ್ ಮಾಡೆಲ್ ಆ್ಯಂಡ್ ಡಾಟಾ ಎಂಟ್ರಿ ಇರುತ್ತೆ. ಸೊ ಎಕ್ಸ್ಟ್ರಾ ಡಾಟಾ ಎಂಟ್ರಿ 15 minutes ಇರುತ್ತೆ. ಉಳಿದು ನಿಮಗೆ ಟೋಟಲ್ 3 ಸೆಕ್ಷನ್, ಅದರಲ್ಲಿ 2, 4, ಒಂದು 5 ಪಾರ್ಟಿಗೆ ನಿಮಗೆ 2 hour 15 minutes ಇರುತ್ತೆ. ಸೊ ಇದಕ್ಕೊಂದು 15 minutes ಡಾಟಾ ಎಂಟ್ರಿಗೆ ಎಕ್ಸ್ಟ್ರಾ ಇರುತ್ತೆ. ಸೊ ಮ್ಯಾಥ್ಸ್ ಸೆಕ್ಷನ್ ನೋಡ್ಬೋದು ನೀವು. ಪೇಪರ್ 2ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ. ನಾನು ಆವಾಗಲೇ ಹೇಳಿದೆ ಸ್ಟ್ಯಾಟಿಸ್ಟಿಕ್ಸ್ ಪೇಪರ್ 2ಅಲ್ಲಿದ್ದರೆ ನಿಮಗೆ ಪೇಪರ್ 2 ಇರುತ್ತೆ. ಸೊ ನೋಡ್ಬೋದು ಎಲ್ಲ ನಾನು ಹೇಳಿದ್ದೀನಿ ಆಲ್ರೆಡಿ ನಿಮಗೆ. ಸೊ ಇಷ್ಟು ಇದ್ರದ್ದು. ಸೊ ಸಿಲೆಬಸ್ ಬಂದು ತುಂಬ ಜಾಸ್ತಿ ಇದೆ. ಸೊ ಈ ವಿಡಿಯೋದಲ್ಲಿ ಇಷ್ಟು ಸಾಕು. ಅಕಸ್ಮಾತ್ ನಿಮಗೆ ಸಿಲೆಬಸ್ ಬೇಕಂದರೆ ನೀವು ವೆಬ್ಸೈಟಿಂದ ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಇಲ್ಲ ನಿಮಗೆ ಅರ್ಥ ಆಗಲಿಲ್ಲ ಸಿಲೆಬಸ್ ಅಂದರೆ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಸಿಲೆಬಸ್ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.